ಕಾವು ದಿನದಿಂದ ದಿನೇ ಹೆಚ್ಚಾಗ್ತಾ ಇದೆ. ಇವತ್ತು ಯುಗಾದಿ ಮತ್ತು ನಾಳೆ ಹೊಸತಡಕ್ಕೆ ಇರೋದ್ರಿಂದ ಸ್ವಲ್ಪ ನಾಯಕರುಗಳು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಾನು ಇವತ್ತು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರನ್ನು ಭೇಟಿ ಮಾಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥದ್ದು, ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರಿಗೆ ವಿವರಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಅವರು ಸಂಪೂರ್ಣ ಅವರ ಒಂದು ಆಶೀರ್ವಾದ ಇದೆ. ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಒಂದು ದಿವಸ ನಾನು ಪ್ರಚಾರ ಕೈಗೊಳ್ತೇನೆ, ನೀನು ಗೆಲ್ಲೇಬೇಕು ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ನಮ್ಮ ನಾಯಕರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಕೆಲವು ಮುಖ್ಯ ಮುಖಂಡರುಗಳ ಮನೆಗೆ ನಾನು ಭೇಟಿಯನ್ನು ಕೊಟ್ಟು ಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುವಂಥ ಕೆಲಸ ಮಾಡ್ತೀನಿ. ಇನ್ನೂ ಅಧಿಕೃತವಾಗಿ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮಗೆ ಮಾಹಿತಿ ಬಂದಿಲ್ಲ, ದಿನಾಂಕ ಅವರು ಪ್ರಚುರಪಡಿಸಿಲ್ಲ, ಅಧಿಕೃತವಾಗಿ ನಮಗೆ ಹೇಳಿಲ್ಲ 14 ಅಥವಾ ಇನ್ನೊಂದು ದಿನಾಂಕ ಇದೆಯಾ. ಆದರೆ ನಮ್ಮ ರಾಜ್ಯದಲ್ಲಿ ಮತ್ತೆ 3-4 ಬಾರಿ ಆದರೂ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ನೋಡೋಣ, ನಾವು ಕೂಡ ಅದನ್ನು ಎದುರು ನೋಡ್ತಾ ಇದ್ದೀವಿ. ಕಾವು ದಿನದಿಂದ ದಿನೇ ಹೆಚ್ಚಾಗ್ತಾ ಇದೆ. ಇವತ್ತು ಯುಗಾದಿ ಮತ್ತು ನಾಳೆ ಹೊಸತಡಕ್ಕೆ ಇರೋದ್ರಿಂದ ಸ್ವಲ್ಪ ನಾಯಕರುಗಳು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಾನು ಇವತ್ತು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರನ್ನು ಭೇಟಿ ಮಾಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥದ್ದು, ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರಿಗೆ ವಿವರಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಅವರು ಸಂಪೂರ್ಣ ಅವರ ಒಂದು ಆಶೀರ್ವಾದ ಇದೆ. ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಒಂದು ದಿವಸ ನಾನು ಪ್ರಚಾರ ಕೈಗೊಳ್ತೇನೆ, ನೀನು ಗೆಲ್ಲೇಬೇಕು ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ನಮ್ಮ ನಾಯಕರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಕೆಲವು ಮುಖ್ಯ ಮುಖಂಡರುಗಳ ಮನೆಗೆ ನಾನು ಭೇಟಿಯನ್ನು ಕೊಟ್ಟು ಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುವಂಥ ಕೆಲಸ ಮಾಡ್ತೀನಿ. ಇನ್ನೂ ಅಧಿಕೃತವಾಗಿ ನಮಗೆ ಮಾಹಿತಿ ಬಂದಿಲ್ಲ, ದಿನಾಂಕ ಅವರು ಪ್ರಚುರಪಡಿಸಿಲ್ಲ, ಅಧಿಕೃತವಾಗಿ ನಮಗೆ ಹೇಳಿಲ್ಲ 14 ಅಥವಾ ಇನ್ನೊಂದು ದಿನಾಂಕ ಇದೆಯಾ. ಆದರೆ ನಮ್ಮ ರಾಜ್ಯದಲ್ಲಿ ಮತ್ತೆ 3-4 ಬಾರಿ ಆದರೂ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ನೋಡೋಣ, ನಾವು ಕೂಡ ಅದನ್ನು ಎದುರು ನೋಡ್ತಾ ಇದ್ದೀವಿ.